ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂದರೆ PMSBY ಮತ್ತು PMJJBY ಅಂದರೆ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಈ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇವೆರಡಕ್ಕೂ ಏನು ಡಿಫ್ರೆನ್ಸು, ಇವೆರಡನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ನಾವು. ಈ 20 ರುಪೀಸಿಂದ ನಿಮಗೆ 2 ಲಕ್ಷ ಮತ್ತು 1 ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ ವೀಕ್ಷಕರೇ. ಇದನ್ನು ಪ್ರತಿಯೊಬ್ಬರೂ ಈ ಬಿಮಾ ಇದಂತರ ಇನ್ಸೂರೆನ್ಸ್ ಇದ್ದಂಗೆ ಈ ಬಿಮಾ ಯೋಜನೆ ಪ್ರತಿಯೊಬ್ಬರು ಮಾಡಿಸ್ಕೋಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ವರ್ಷಕ್ಕೆ ನೀವು 20 ರೂಪಾಯಿ ಮತ್ತು ಇದಕ್ಕೆ ಜೀವನ್ ಜ್ಯೋತಿಗೆ ನೀವು ವರ್ಷಕ್ಕೆ 330 ರೂಪಾಯಿ ಕಟ್ಟಿರೋ ವೀಕ್ಷಕರೇ, ನಿಮಗೆ ಓವರ್ 5 ಲಕ್ಷ ರೂಪಾಯಿ ನೀವು ಇದನ್ನ ಪಡ್ಕೊಬೋದು ವೀಕ್ಷಕರೇ. ಅದು ಹೇಗೆ 5 ಲಕ್ಷ ರೂಪಾಯಿ ನೀವು ಪಡ್ಕೊಳೋದು ಈ ಬಿಮಾ ಯೋಜನೆಗಳಿಂದ, ಈ ಬಿಮಾ ಯೋಜನೆಗಳಿಂದ ಯೂಸ್ಫುಲ್ ಹೇಗೆ, ನಮ್ಮ ಪ್ರೀಮಿಯಂ ಹೇಗೆ ಕಟ್ಟಾಗುತ್ತೆ, ಇದನ್ನ ರಿಜಿಸ್ಟ್ರೇಷನ್ ಆಗಲಿ ಅರ್ಜಿ ಹಾಕೋದು ಹೇಗೆ, ಇದನ್ನ ನಮಗೆ ಅದು ಕ್ಲೈಮ್ ಮಾಡೋದು ಹೇಗೆ, ಕ್ಲೈಮ್ ಮಾಡ್ಕೊಂಡು ಅಮೌಂಟ್ನ ತಗೊಳೋದು ಹೇಗೆ, ಈಗ ಆಕಸ್ಮಿಕವಾಗಿ ಸಾವಾದಾಗ ಆ ನಾಮಿನಿಗೆ ಹೋಗುತ್ತಾ ಅಥವಾ ಯಾರು ಬೇರೆಯವ್ರಿಗೆ ಹೋಗುತ್ತಾ, ಹೇಗೆ ಪ್ರತಿ ಒಂದು ಸ್ಟೆಪ್ಪು ಒನ್ ಬೈ ಒನ್ ಸ್ಟೆಪ್ನ ಪ್ರತಿ ಒಂದು ಇನ್ಫಾರ್ಮೇಶನ್ ಇಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಇದು ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಪ್ರಾಬ್ಲಮ್ ಇದ್ದಾಗ ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಅಟ್ಲೀಸ್ಟ್ ನೀವು ಈ ಥರ ಒಂದು ಇನ್ಸೂರೆನ್ಸು ಏನಾದ್ರು ಒಂದು ಮಾಡಿಸ್ಕೊಂಡಿದ್ರೆ ನಿಮ್ಮ ಅಟ್ಲೀಸ್ಟ್ ಅವ್ರಿಗೆ ಅಂಗವೈಫಲ್ಯ ಆದಾಗ, ಅವ್ರಿಗೆ ಏನಾದ್ರು ಡಿಸೆಬಿಲಿಟಿ ಆದಾಗ ಅಥವಾ ಅವ್ರಿಗೆ ಏನಾದ್ರು ಆಕಸ್ಮಿಕ ಹೋದಾಗ ಈ ಪರ್ಟಿಕ್ಯುಲರ್ ಅಮೌಂಟು ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ 20 ರೂಪಾಯಿ ನಾವು ಎಲ್ಲೆಲ್ಲೋ ತಿಂದು ಅದು ಇದು ಮಾಡಿ ಖರ್ಚು ಮಾಡ್ತೀವಿ. 20 ರೂಪಾಯಿ ನೀವು ಬ್ಯಾಂಕಿಗೆ ವಿಮೆ ಮಾಡೋದ್ರಿಂದ ನಿಮ್ಮ ಪ್ರೀಮಿಯಮ್ಮು ಅದರಲ್ಲೂ 18ರಿಂದ 70 ವರ್ಷ ತನಕ ನೀವು ರಿನ್ಯೂವಲ್ ಮಾಡ್ಕೊಳ್ತಾನೆ ಹೋಗ್ಬೋದು. ಈ ಟೈಮಲ್ಲಿ ಈಗೆಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಊಹಿಸ್ಕೊಳಕ್ಕಾಗಲ್ಲ. ಇವಾಗ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ಅಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಇಷ್ಟು ಥರ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಜೊತೆಗಿರೋರಿಗಾರು ಸೆಕ್ಯೂರ್ ಇರುತ್ತೆ, ಅಥವಾ ನಿಮಗೇನೇ ಒಂದು ಡಿಸಬಿಲಿಟಿ ಏನೇ ಆದ್ರೂ ಇದು ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರೂ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದು, ಏನು ಇದ್ರದ್ದು ಎಲ್ಲ ಪ್ರತಿಯೊಂದು ಬೆನಿಫಿಟ್ಸು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂತ ಒನ್ ಬೈ ಒನ್ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಗಲಿ ಅಥವಾ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆಗಲಿ ಇವೆರಡನ್ನೂ ತಂತ ಹೆಲ್ತ್ ಇನ್ಸೂರೆನ್ಸ್ ವೀಕ್ಷಕರೇ. ವಿಮಾ ಯೋಜನೆಗಳು ಅಂದರೆ ಈ ಜೀವನ್ ಜ್ಯೋತಿ ವಿಮಾ ಇದು ಇನ್ಸೂರೆನ್ಸ್ ಬಂದ್ಬಿಟ್ಟು ಇದೊಂಥರ 1 ಇಯರ್ ಇದು ನೀವು ಆಕಸ್ಮಿಕವಾಗಿ ಸಾವಾದರೆ ಮಾತ್ರ ನಿಮಗೆ ಇದು ಸಿಗೋ ಅಂಥದ್ದು. ಆಕ್ಸಿಡೆಂಟಲ್ ಡೆತ್ ಎಲ್ಲ ಆದರೆ ಇದು ಸಿಗಲ್ಲ. ಆಕಸ್ಮಿಕವಾಗಿ ನೀವೇನಾದ್ರು ಸಾವಾದರೆ ಅವಾಗ ಮಾತ್ರ ಈ ಅಮೌಂಟ್ನ ನೀವು ಕ್ಲೈಮ್ ಮಾಡ್ಕೊಬೋದು. ಅದು 330 ಪ್ರತಿ ವರ್ಷನೂ ನೀವು ಏನಾದ್ರು 330 ರುಪೀಸ್ ಕಟ್ಬಿಟ್ಟು ನೀವು ರಿನ್ಯೂವಲ್ ಮಾಡ್ತಾ ಇದ್ದಿದ್ರೆ, ಆ ಇನ್ಸೂರೆನ್ಸ್ ಆಕ್ಟಿವ್ ಇದ್ದರೆ ನೀವು ಅದನ್ನು ಕ್ಲಿಯರ್ ಆಗಿ ಯಾರು ನಾಮಿನಿ ಮಾಡಿರ್ತೀರೋ ಅಥವಾ ನಾಮಿನಿ ಇಲ್ಲದೆ ಇದ್ರೂ ಅವ್ರ ಮನೆ ಉತ್ತರಾಧಿಕಾರಿ ಯಾರಿರ್ತಾರೋ ಅವರಿಗೆ ಈಸಿಲಿ ಹೋಗುತ್ತೆ ವೀಕ್ಷಕರೇ. ಈಗ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿರೋದು PMSBY, ಓಕೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇದು 20 ರೂಪಾಯಿಗೆ ನಿಮಗೆ 3 ಲಕ್ಷ ರೂಪಾಯಿ ಯೋಜನೆಗಳು. ಅಂದರೆ ಹೇಗೆ ಸಿಗುತ್ತೆ ಇದು, ಯಾರಿಗೆ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ, ಯಾರು ಇದನ್ನ ಅಂದರೆ ವೀಕ್ಷಕರೇ ಇದನ್ನ 18ರಿಂದ 70 ವರ್ಷದಕ್ಕೆ ಯಾರು ಇಂಡಿಯನ್ ಸಿಟಿಜನ್ ಹೋಗಿ ಅಪ್ಲೈ ಮಾಡ್ಕೋಬಹುದು ವೀಕ್ಷಕರೇ. ಇದು ಮೇನ್ಲಿ ನಿಮಗೆ ಆಕ್ಸಿಡೆಂಟ್ ಆದಾಗ ನೀವೇನಾದ್ರು ಆಗ ಸಾವಾದರೆ ಅಥವಾ ಏನಾದ್ರು ಅದರಿಂದ ಡಿಸೇಬಿಲಿಟಿ ಏನಾದ್ರು ಅಂಗವೈಫಲ್ಯ ಆದರೆ ಅಥವಾ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಥವಾ ನನ್ನ ಕಣ್ಣು ಏನೋ ಒಂಚೂರು ಇದಾಗಿದೆ ಅಥವಾ ಒಂದು ಕೈ ಏನಾದ್ರು ಆಗಿದೆ, ಒಂದು ಕಾಲು ಒಂಚೂರು ಫ್ರ್ಯಾಕ್ಚರ್ ಆಗಿದೆ ಅಂದರೆ ಅದಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ, ಅಂದರೆ ಫುಲ್ಲು ಅಂಗವೈಫಲ್ಯನೇ ಆದರೆ ಅದಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ, ಅದು ಆಕಸ್ಮಿಕ ಸಾವಾದ್ರೆ ಎಷ್ಟು ದುಡ್ಡು ಸಿಗುತ್ತೆ ಇದರಿಂದ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಇದು ಫಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಈ ಸುರಕ್ಷಾ ಬಿಮಾ ಯೋಜನೆ ಇದು ಒಂಥರ ನೀವು ಬ್ಯಾಂಕು ಅಥವಾ ನೀವು ಯಾವುದೋ ಬೇರೆ ಇನ್ಸೂರೆನ್ಸ್ ಕಂಪ್ನಿ ಎಲ್ಲ ನೋಡಿರ್ತೀರ ಹೆಲ್ತ್ ಇನ್ಸೂರೆನ್ಸ್. ಬಟ್ ಇದು ಹೆಲ್ತ್ ಇನ್ಸೂರೆನ್ಸ್ ಥರ ಅಲ್ಲ. ಇದು ಡೈರೆಕ್ಟಾಗಿ ನೀವು ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್, ಗೌರ್ನಮೆಂಟ್ ಬ್ಯಾಂಕ್ಸು ಅಥವಾ ಗೌರ್ನಮೆಂಟ್ ಪೋಸ್ಟ್ ಆಫೀಸ್ಗಳಲ್ಲಿ ಹೋದರೆ ಈ ಎರಡು ವಿಮಾ ಯೋಜನೆ, ಸುರಕ್ಷಾ ವಿಮಾ ಯೋಜನೆ ಅದು ಜೀವನ್ ಜ್ಯೋತಿ ಇದ್ರದ್ದು ಫಾರ್ಮು ಸಿಗುತ್ತೆ. ಆ ವಿಮಾ ಕಂಪ್ನಿಗಳಿಗೆ ಅವರು ನೀವು ಫಾರ್ಮ್ ಫಿಲ್ ಮಾಡಬೇಕಾದ್ರೆ 20 ರೂಪಾಯಿ ಪ್ರೀಮಿಯಂ, ಅಂದರೆ ಒಬ್ಬ ಅಕೌಂಟು ಬ್ಯಾಂಕ್ ಅಕೌಂಟು ಆ ಬ್ಯಾಂಕಲ್ಲಿ ಹೊಂದಿರಲೇಬೇಕು, ಅಥವಾ ಪೋಸ್ಟ್ ಆಫೀಸ್ ಅಂದರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿರಲೇಬೇಕು. ಲೆಟ್ಸ್ ಸೇ ಫಾರ್ ನಿಮ್ಮ ಮನೇಲಿ 4 ಜನ ಇದ್ರೆ 4 ಜನನೂ ಮಾಡಿಸ್ತೀವಿ ಅಂದ್ರೂ 4 ಸಪರೇಟಾಗಿ 4 ಬ್ಯಾಂಕ್ ಇರಬೇಕು. ಅವ್ರು ಈಚ್ ಬ್ಯಾಂಕ್ ಅಕೌಂಟಿಗೆ ಅವ್ರ ಫೋನ್ ನಂಬರು ಲಿಂಕ್ ಆಗಿರ್ಬೇಕು ವೀಕ್ಷಕರೇ. ಅದೇ ಥರ ಇದ್ದಾಗ ಹಾಗೆ ಅವರಿಗೆ ಮಾಡಿ ಪ್ರತಿ ವರ್ಷನೂ ಏನಿಲ್ಲ ಒಂದು ಸರಿ ಅಪ್ಲಿಕೇಶನ್ ಫಾರ್ಮ ನಾನು ಇಲ್ಲಿ ಇದನ್ನು ಕೊಟ್ಟಿದ್ದೀನಿ, ಜನ ಸುರಕ್ಷಾ government.in ಫಾರ್ಮ್ -PMSBY ಎಲ್ಲ ಹೋಗ್ಬೋದು. ಅಥವಾ ನೀವು ಯಾವ್ದಾದ್ರು ಬ್ಯಾಂಕಿಗೆ ಹೋಗಿ ಅಥವಾ ಯಾವ್ದಾದ್ರು ಪೋಸ್ಟ್ ಆಫೀಸ್ಗೆ ಹೋಗಿ ಗೌರ್ಮೆಂಟ್ ಇದಕ್ಕೆ ಅಲ್ಲೂ ಕೂಡ ಅರ್ಜಿ ತಗೊಂಡು ಆ ಅರ್ಜಿನ ಫಿಲ್ ಮಾಡಿ ಅದಕ್ಕೆ ಆಧಾರ್ ಕಾರ್ಡ್ ಆಗಲಿ, ಅಡ್ರೆಸ್ ಪ್ರೂಫ್ ಆಗಲಿ, ಮತ್ತು ನಿಮ್ಮ ಇದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಇರಬೇಕು. ಬ್ಯಾಂಕ್ ಅಕೌಂಟ್ ನಿಮ್ಮ
ನಂಬರಿಗೆ ರಿಜಿಸ್ಟರ್ ಆಗಿರಬೇಕು. ಇದನ್ನು ತಗೊಂಡೋಗಿ ಸಬ್ಮಿಟ್ ಮಾಡಿರಿ ಅಲ್ಲಿಗೆ ನೀವು ವೀಕ್ಷಕರೇ. ಸಬ್ಮಿಟ್ ಮಾಡಿ ಒಂದು ರೆಸಿಪ್ಟ್ ಕೊಡ್ತಾರೆ. ಅದು ಎವ್ರಿ ಇಯರ್ ಅದು ಕ್ಲೈಮ್ ಒಂದು ಐ ಡಿ ಥರ ಬರುತ್ತೆ. ಅದಾದಮೇಲೆ ನೀವು ಎವ್ರಿ ಇಯರು ಅದೇ ರಿನ್ಯೂವಲ್ ಆಗೋ ಥರನೂ ಮಾಡ್ಬೋದು. ಇಲ್ಲ ಮೇ 31 ಒಳಗೆ ಹೋಗಿ ಅದನ್ನು ನೀವು ಕಟ್ಲೂಬಹುದು ವೀಕ್ಷಕರೇ. ಮೇ ಕಟ್ಲೂಬಹುದು. ಇಲ್ಲ ಅಂದರೆ ನೀವೇನಾದ್ರೂ ಕ್ಯಾನ್ಸಲ್ ಮಾಡಬೇಕು ಅಂದರೆ ಬ್ಯಾಂಕಿಗೆ ಹೋಗಿ ಅದನ್ನು ಕ್ಯಾನ್ಸಲ್ಲು ಮಾಡಿಸ್ಬೋದು. ಇಲ್ಲ ಅಂದರೆ ಆಟೋಮೆಟಿಕಲಿ ಆಫ್ಟರ್ 70 ಇಯರ್ಸ್ ಆದಮೇಲೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ ವೀಕ್ಷಕರೇ. ನೀವೇನಾದ್ರು ಕಟ್ಟಲಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದಾನೇ ಡೈರೆಕ್ಟಾಗಿ ಅದು ಡೆಬಿಟ್ ಆಗ್ತಾ ಹೋಗುತ್ತೆ ವೀಕ್ಷಕರೇ ಎವ್ರಿ ಇಯರು. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಬೇಡ ಅಂದರೆ 20 ರೂಪಾಯಿ ಅವ್ರ ಬ್ಯಾಂಕರೇ ಎವ್ರಿ ಇಯರ್ ಕಟ್ ಮಾಡ್ಕೊಳ್ತಾರೆ. ನಿಮಗೆ ಅದು ಐಡಿಯಾನೇ ಇರಲ್ಲ, ಏನೇನಕ್ಕೋ ಚಾರ್ಜಸ್ ಹೋಗ್ತಾ ಇರುತ್ತೆ ಪರ್ ಇಯರ್. ಅದರಲ್ಲಿ ಇದನ್ನ ನೀವು ಮಾಡಿಟ್ಕೊಂಡ್ರೆ ನಿಮಗೊಂದು ಹೆಲ್ಪ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್. ಆ್ಯಕ್ಚುಲಿ ಇದನ್ನ ಮಾಡಿ ಇಟ್ಕೋಬೇಕು ಪ್ರತಿಯೊಬ್ಬ ಇಂಡಿಯನ್ ಸಿಟಿಜನ್, ಯಾರು ಶ್ರೀಮಂತರಾಗಲಿ ಬಡವರಾಗಲಿ. ಆ ಟೈಮಲ್ಲಿ ದುಡ್ಡು ಸಿಗದೇ ಇದ್ರೆ ಎಲ್ಲರದ್ದು ಪ್ರಾಣ ಹೋಗ್ಬಿಡುತ್ತೆ ಅಷ್ಟೇ. ಹಾಗಾಗಿ ಪ್ರತಿಯೊಬ್ಬರು ಮಾಡಿಸಿ ಇಟ್ಕೊಬೇಕು. ಅದಾದಮೇಲೆ ಇದನ್ನ ಕ್ಲೈಮ್ದು ನಾನು ಹೇಳ್ದಂಗೆ ಏನೇ ಈ ಆಕ್ಸಿಡೆಂಟಲ್ಲಿ ಡೆತ್ ಆದ್ರೂ ಅಲ್ಲಿ ನಿಮಗೆ ಏನಾದ್ರು ಫುಲ್ ಪ್ರಾಣನೇ ಹೋದರೆ ಅಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರಲ್ಲ, ಅಲ್ಲಿ ನಾಮಿನಿಗೆ ಅದು ಹೋಗುತ್ತೆ. ನಾಮಿನಿ ಇಲ್ಲ ಅಂದರೆ ಅವರು ಮನೆ ಉತ್ತರಾಧಿಕಾರಿ ಯಾರು ದೊಡ್ಡ ಮಗಳು ಯಾರು ಇರ್ತಾರೋ ಅವರಿಗೆ ಅದು ದೊಡ್ಡ ಮಗಳು ಆ ಥರ ಇದ್ದರೆ ಯಾರಿಗಾರು ಹೋಗುತ್ತೆ ವೀಕ್ಷಕರೇ. ಮತ್ತೆ ಇನ್ನೊಂದು ಏನಂದರೆ ಅದರಿಂದ ಏನಾದ್ರು ಅಂಗವೈಫಲ್ಯ ಆಗಿದೆ ಅಂದರೆ ಬಹುವಂಶ ಅಂದರೆ 2 ಕೈಗಳಾಗಿದೆ, 2 ಕಾಲು ಹೋಗಿದೆ, ಅದಕ್ಕೂ 2 ಲಕ್ಷ ರೂಪಾಯಿ ಸಿಗುತ್ತೆ. ಏನಾದ್ರು ಒಂದೊಂದು ಇದಾಗಿದೆ, ಫ್ರಾಕ್ಚರ್ ಒಂದು ಹೋಗಿದೆ ಅಂದಾಗ ಮಾತ್ರ ನಿಮಗೆ 1 ಲಕ್ಷ ರೂಪಾಯಿ ವಿಮಾ ಯೋಜನೆಯಲ್ಲಿ ನಿಮಗೆ ಕ್ಲೈಮ್ ಮಾಡಿಕೊಂಡು ತಗೋಬಹುದು ವೀಕ್ಷಕರೇ. ಅದೇನಿಲ್ಲ, ನಿಮಗೆ ಪ್ರತಿಯೊಂದು ಪ್ರೋಸೆಸ್ ಎಲ್ಲ ಸಿಂಪಲ್ ಆಗೇ ಇರುತ್ತೆ. ಇವೆಲ್ಲ ನೀವು ವಿಮಾ ಯೋಜನೆ ರಿಜಿಸ್ಟ್ರೇಷನ್ ಗೊತ್ತಾಯ್ತಲ್ವಾ, ರಿಜಿಸ್ಟ್ರೇಷನ್ ಜಸ್ಟ್ ಸಿಂಪಲ್. ಗೌರ್ಮೆಂಟ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳಿ, ಫಿಲ್ ಮಾಡಿ ಆಧಾರ್ ಡೀಟೇಲ್ಸು, ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ಬ್ಯಾಂಕ್ ಅಕೌಂಟ್ ಕರೆಕ್ಟ್ ನಂಬರು, ನಿಮ್ಮ ಎಲ್ಲ ಮೊಬೈಲ್ ನಂಬರ್ ಎಲ್ಲ ಲಿಂಕ್ ಆಗಿದೆ ನೋಡ್ಕೊಳ್ಳಿ, ಸಬ್ಮಿಟ್ ಮಾಡಿ ಬನ್ನಿ. ಅದಾದಮೇಲೆ ಈ ಥರ ಏನಾದ್ರು ಒಂದು ಪ್ರಾಬ್ಲಮ್ಸ್ ಬಂದಾಗ, ಯಾರಿಗೂ ಬರಬಾರ್ದು, ಬಟ್ ಬಂದಾಗ ಅದನ್ನು ನೀವು ಕ್ಲೀನಾಗಿ ಒಂದು ಏನಂದರೆ ಮರಣದ ಡೆತ್ ಸರ್ಟಿಫಿಕೇಟ್ ಕರೆಕ್ಟಾಗಿ ಅದು ಮರಣೋತ್ತರ ಪರೀಕ್ಷೆ ಸರ್ಟಿಫಿಕೇಟು ಅಥವಾ ಅಂಗವೈಫಲ್ಯದ ಏನಾದ್ರು ಸರ್ಟಿಫಿಕೇಟು ಡಾಕ್ಟ್ರಿಂದ ಬರ್ಸ್ಕೊಂಬಂದಿರೋ ಸರ್ಟಿಫಿಕೇಟು ಅಥವಾ ಆಕ್ಸಿಡೆಂಟ್ ಆಗಿದೆ FIR ಕಾಪಿಲಿ ಏನು ಬರ್ದಿತ್ತು ಅದು FIR ಕಾಪಿ, ಇದನ್ನೆಲ್ಲ ಡೀಟೇಲ್ ಆಗಿ ತಗೊಂಡು ವಿತ್ ಅಡ್ರೆಸ್ ಪ್ರೂಫು ಅಥವಾ ID ಪ್ರೂಫು ಹಾಕಿ ನೀವು ಇದನ್ನೆಲ್ಲ ಕ್ಲೈಮ್ ಹೋಗಿ ಅದೇ ಬ್ಯಾಂಕಲ್ಲಿ ಅಥವಾ ಅದರಲ್ಲಿ ವಿಮಾ ಇದರಲ್ಲಿ ಹೋಗಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಸಬ್ಮಿಟ್ಟು ಮಾಡ್ಬೋದು. ಇಲ್ಲಾಂದರೆ ಎಕ್ಸಾಕ್ಟಾಗಿ ಅದು ಯಾವ ಕಂಪ್ನಿಗೆ ಅವ್ರು ಮಾಡಿರ್ತಾರೋ ಇನ್ಶೂರೆನ್ಸ್ನ ಸುರಕ್ಷಾ ಯಾವ ಕಂಪ್ನಿ ಕೊಟ್ಟಿರ್ತಾರೋ ಅಲ್ಲೂ ಹೋಗ್ಬಿಟ್ಟು ಕೂಡ ಆ ಕೇಂದ್ರಗಳಿಗೆ ಹೋಗ್ಬಿಟ್ಟು ಕೂಡ ನೀವು ಸಬ್ಮಿಟ್ ಮಾಡ್ಬೋದು ವೀಕ್ಷಕರೇ. ಈಗ ಆನ್ಲೈನು ಆ ಕಂಪ್ನಿಗಳೇನಾದ್ರು ಆನ್ಲೈನ್ ಇದು ಮಾಡಿದರೆ ಅಲ್ಲೂ ಆನ್ಲೈನಲ್ಲೇ ಸಬ್ಮಿಟ್ ಮಾಡ್ಬೋದು. ಬಟ್ ತುಂಬ ಇದು ಫಿಸಿಕಲಿ ಹೋಗಿ ಈ ಕ್ಲೈಮ್ನ ಸಬ್ಮಿಟ್ ಮಾಡೋದು. ಇದು ಆಕ್ಸಿಡೆಂಟು ಅಕಸ್ಮಾತ್ ಡೆತ್ ಆಗಿದೆ ಇವೆಲ್ಲ ಅಮೌಂಟ್ ಬೇಗನೆ ರಿಲೀಸ್ ಆಗ್ತವೆ. ಬಟ್ ನೀವು ಡಾಕ್ಯುಮೆಂಟ್ನ ಅದು ಸರ್ಟಿಫಿಕೇಟ್ ಆಗಲಿ ಅಥವಾ ಅಂಗವೈಫಲ್ಯ ಸರ್ಟಿಫಿಕೇಟ್ ಆಗಲಿ, ಡಿಸಬಿಲಿಟಿ ಸರ್ಟಿಫಿಕೇಟ್ ಆಗಲಿ ಅಥವಾ FIR ಕಾಪಿ ಆಗಲಿ, ಯಾರು ಮರಣ ಹೊಂದಿದ್ರು ಇಮಿಡಿಯೇಟಾಗಿ ಅದು ಮರಣೋತ್ತರ ಸಿಗಲಿಲ್ಲ ಅಂದ್ರೂ FIR ಕಾಪಿ, ಡೆತ್ ಆಗಿರೋ ಕಾಪಿ ಅದೆಲ್ಲ ಬರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟಾಗಿ ಸಬ್ಮಿಟ್ ಮಾಡಿದರೆ ವಿತಿನ್ 1 ವೀಕ್ 10-15 ಡೇಸಲ್ಲಿ ನಿಮಗೆ ಅಮೌಂಟು ನಿಮ್ಮ ಲಿಂಕ್ ಆಗಿರೋ ಅಕೌಂಟ್ಗೆ ಬರುತ್ತೆ ವೀಕ್ಷಕರು. ನೀವೇನಾದ್ರು ನಾಮಿನೇಟ್ ಮಾಡಿದರೆ ಅವರು ನಾಮಿನಿ ಅಕೌಂಟಿಗೆ ಹೋಗುತ್ತೆ, ಏನಾದ್ರು ಡಿಸಬಿಲಿಟಿ ಆಗಿದ್ರೆ ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಎವ್ರಿ 31 ಅಂದರೆ ಜೂನ್ 1 ಸ್ಟಾರ್ಟ್ ಆಗುತ್ತೆ ಮತ್ತು ಮೇ 31 ತನಕ ಎವ್ರಿ ಇಯರ್ ಇದು ರಿನ್ಯೂವಲ್ ಆಗ್ತಾನೆ ಇರುತ್ತೆ ವೀಕ್ಷಕರೇ. ನೀವು ಸ್ಟಾಪ್ ಮಾಡೋದಿದ್ರು ಮಿಡ್ಲ್ ಸ್ಟಾಪ್ ಮಾಡ್ಕೋಬೋದು, ಆಮೇಲೆ ಯಾವಾಗಲಾರು ಇದನ್ನು ಎನೇಬಲ್ಲು ಮಾಡ್ಕೊಬೋದು. ಬಟ್ ಇದು ಎಂಡ್ ಆಗದೆ 70 ಇಯರ್ಸ್ ಆದಮೇಲೆ ಇದು ಎಂಡ್ ಆಗುತ್ತೆ ವೀಕ್ಷಕರೇ. ನಾನು ಇದರದ್ದು ಹೆಲ್ಪ್ ಲೈನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಪ್ರೊಸೆಸ್ ನೋಡ್ಕೊಳ್ಳಿ. ಯಾವ ಥರ ನಿಮಗೆ ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದ್ರೂ ಈ ಹೆಲ್ಪ್ ಲೈನ್ ನಂಬರಿಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತೊಗೊಂಡು ಇದು ಮಾಡ್ಕೊಳ್ಳಿ. ಇದರಲ್ಲಿ ಏನು ಇದಿರಲ್ಲ, ಪ್ರಾಬ್ಲಮ್ ಇರಲ್ಲ, ಏನು ಅಪ್ಲಿಕೇಶನ್ ಇದು ಮಾಡೋಕ್ಕೆ. ಒಂದಿನ ಬ್ಯಾಂಕಿಗೆ ಹೋದರೆ ಪ್ರತಿಯೊಂದನ್ನು ಬ್ಯಾಂಕು ಅಥವಾ ನಿಮ್ಮ ಪೋಸ್ಟ್ ಆಫೀಸಿಗೆ ಹೋದರೆ ಒಂದಿನದಲ್ಲಿ ಎಲ್ಲ ಪ್ರತಿಯೊಂದು ಮುಗಿಸ್ಕೊಂಡು ಬರ್ಬೋದು ವೀಕ್ಷಕರೇ. ಪ್ರತಿಯೊಂದು ಡೀಟೇಲ್ಸ್ ಏನು ಅಷ್ಟೊಂದೇನು ಇದಿಲ್ಲ. ಏನು ಕ್ಲೈಮ್ ಪ್ರೊಸೆಸ್ ಆಗಲಿ ಅಥವಾ ಕ್ಲೈಮ್ ಪ್ರೊಸೆಸಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಏನಕ್ಕೆ ಅಂದರೆ ಕಪಲ್ ಆಫ್ ಸರ್ಟಿಫಿಕೇಟ್ ತಗೋಬೇಕು, ಅಂದರೆ 1-2 ಸರ್ಟಿಫಿಕೇಟ್ ತಗೊಳ್ಳೇಬೇಕಲ್ಲ, ಹಾಗಾಗಿ ಇದಾಗುತ್ತೆ. ಬಟ್ ರಿಜಿಸ್ಟ್ರೇಷನಿಗೆ ಏನಾಗಲ್ಲ. ರಿಜಿಸ್ಟ್ರೇಷನಿಗೆ ಹೋದರೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ನಿಮ್ಮ ಬ್ಯಾಂಕಲ್ಲಿ ಕೆಲಸಗಳು ಆಗೋಗುತ್ತೆ. ಅದನ್ನು ಸಬ್ಮಿಟ್ ಮಾಡಿ ಬಂದರೆ ಎವ್ರಿ ಇಯರ್ ಆಟೋಮೆಟಿಕಲಿ ನೀವು ಮಾಡ್ಕೊಬೋದು. ಅಥವಾ ನೀವು ಹೋಗ್ಬಿಟ್ಟು ನೀವೇ ಹೋಗಿ ಇದನ್ನು ಅಮೌಂಟ್ನ ಕಟ್ಟಲೂಬಹುದು 20 ರೂಪಾಯಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿಸ್ಕೊಳ್ಳಿ. ಇವೆರಡೂ ಅದರಲ್ಲಿ ಇದು ಸುರಕ್ಷಾ ಬಿಮಾ ಯೋಜನೆ ಅಥವಾ ಜೀವನ್ ಜ್ಯೋತಿ ಎರಡೂ ಇದ್ರೂ ತುಂಬಾ ಒಳ್ಳೆಯದು. ಕಷ್ಟ ಕಾಲದಲ್ಲಿ ಅವೇ ನಿಮಗೆ ಸಹಾಯ ಮಾಡೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿಸ್ಕೊಂಡಿದ್ರೆ ನಿಮಗೆ ತುಂಬಾ ನಿಮ್ಮ ಫ್ಯೂಚರ್ಸ್ ನಿಮ್ಮ ಜೀವನ ಅಟ್ಲೀಸ್ಟ್ ಸೆಕ್ಯೂರ್ ಆಗಿರುತ್ತೆ ಅನ್ನೋದೊಂದು ಇಂಟೆನ್ಷನ್ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.